ನಮಸ್ತೆ ಎಲ್ಲರಿಗೂ ಬ್ರೋ ಇನ್ಸಿಡೆಂಟ್ ಚಾನಲ್ಗೆ ಸ್ವಾಗತ. ಇಂದು ಗೀತಾ ಶಿವರಾಜ್ಕುಮಾರ್ ಮತ್ತು ಡಾಕ್ಟರ್ ಮನೋಹರ್ ರವರು ಶಿವಣ್ಣರವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಚಿಕಿತ್ಸೆಗೆ ಶಿವಣ್ಣರವರು ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾ ಮೂಲಕ ಶಿವಣ್ಣ ಅಭಿಮಾನಿಗಳೊಂದಿಗೆ ಹಾಗೂ ಕರ್ನಾಟಕ ಜನತೆಯೊಂದಿಗೆ ಹಂಚಿಕೊಂಡಿದ್ದಾರೆ. ಶಿವಣ್ಣಗೆ ನಿಜಕ್ಕೂ ಏನಾಗಿತ್ತು ಮತ್ತು ಚಿಕಿತ್ಸೆಯ ಬಗ್ಗೆ ಹೇಳುವುದಾದರೆ, ಶಿವಣ್ಣರವರು ಬ್ಲಾಡರ್ ಕ್ಯಾನ್ಸರ್ ಅಂದರೆ ಮೂತ್ರಕೋಶ ಕ್ಯಾನ್ಸರ್ ಆಗಿತ್ತು. ಈಗ ಕ್ಯಾನ್ಸರ್ ತಗುಲಿರುವ ಮೂತ್ರಪಿಂಡವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದ್ದು, ಶಸ್ತ್ರಚಿಕಿತ್ಸೆಯ ನಂತರ ಅವರದೇ ಆದ ಕರುಳನ್ನು ಬಳಸಿ ಆರ್ಟಿಫಿಷಿಯಲ್ ಮೂತ್ರಪಿಂಡವನ್ನು ಮತ್ತೆ ಅಳವಡಿಸಲಾಗಿದೆ. ಸಾಮಾನ್ಯವಾಗಿ ಮೂತ್ರಕೋಶದ ಕ್ಯಾನ್ಸರ್ 45 ರಿಂದ 50 ವರ್ಷ ಮೇಲ್ಪಟ್ಟಿರುವವರಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ಹೆಚ್ಚಾಗಿ ಸ್ಮೋಕಿಂಗ್ ಮತ್ತು ಏರ್ ಡೈ ಯೂಸ್ ಮಾಡುವುದರಿಂದ ಬರುವ ಚಾನ್ಸಸ್ ಇರುತ್ತದೆ. ಮೂತ್ರದಲ್ಲಿ ನೋವಿಲ್ಲದೆ ರಕ್ತ ವಿಸರ್ಜನೆ ಆಗುತ್ತಿದ್ದರೆ ಇದು ಮೂತ್ರಕೋಶ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಆಗಿರುತ್ತದೆ. ಕ್ಯಾನ್ಸರ್ನ ಸ್ಥಿತಿಗತಿ ನೋಡಿ ಅದರ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಶಿವಣ್ಣರವರು ಇದರಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಆದಷ್ಟು ಬೇಗ ನಮ್ಮ ಕನ್ನಡ ನಾಡಿಗೆ ಮರಳಿ ಬಂದು ಇನ್ನೂ ಹೆಚ್ಚು ಚಿತ್ರಗಳ ಮೂಲಕ ಹಾಗೂ ಸಮಾಜ ಸೇವೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತಾಗಲಿ ಎಂದು ದೇವರಲ್ಲಿ ಕೇಳಿಕೊಳ್ಳೋಣ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.